ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದಾವಣಗೆರೆ ಬಾಗಲಕೋಟೆ ಉಪಚುನಾವಣಾ ಸಮರ, ಬಿಜೆಪಿಗೆ ಶಾಕ್ ಕೊಟ್ಟಂಥ ಕಾಂಗ್ರೆಸ್, ಅನುಕಂಪಕ್ಕೆ ಮೊರೆ ಹೋದಂಥ ಕೈ ಪಡೆ, ಶ್ಯಾಮನೂರು ಮೇಟಿಗೆ ಕೈ ಟಿಕೆಟ್, ಜಮೀರ್ಗೆ ಆಘಾತ, ಡಿಕೆಗೆ ಗೆಲುವು. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ದಾವಣಗೆರೆ ಮತ್ತು ಬಾಗಲಕೋಟೆಯ ಉಪಚುನಾವಣಾ ಸಮರಕ್ಕೆ ಇದೀಗ ಕಾಂಗ್ರೆಸ್ ಕೂಡ ಅಂತಿಮವಾಗಿ ತಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಜೊತೆಗೆ ಶ್ಯಾಮನೂರು ಕುಟುಂಬದ ಮೊಮ್ಮಗನಾದಂಥ ಸಮರ್ಥ್ ಮಲ್ಲಿಕಾರ್ಜುನ್ ಅವರಿಗೆ ದಾವಣಗೆರೆ ಕ್ಷೇತ್ರದಿಂದ, ಜೊತೆಗೆ ಬಾಗಲಕೋಟೆ ಕ್ಷೇತ್ರದಿಂದ ಉಮೇಶ್ ಮೇಟಿ ಅಂದರೆ HY ಮೇಟಿ ಅವರ ಕಿರಿಯ ಪುತ್ರರಾದಂಥ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟು ಇದೀಗ ಈ ಉಪಚುನಾವಣಾ ಸಮರದ ಕಾವು ಮತ್ತೆಷ್ಟು ರಂಗೇರುವಂತೆ ಮಾಡಿತ್ತು. ಜೊತೆಗೆ ಇದು ಏಕಮುಖವಾಗಿ ಅಂದರೆ ಎರಡೂ ಪಕ್ಷಗಳಲ್ಲಿನ ಜೊತೆಯ ಗುದ್ದಾಟಕ್ಕೆ ಇದೊಂದು ಮುನ್ನಡಿ ಬರೆಯುತ್ತೆ. ಇಲ್ಲಿ JDS ಪಕ್ಷ BJP ಸಪೋರ್ಟ್ ಮಾಡ್ತಾ ಇರೋದರಿಂದ ಇಲ್ಲಿ ಕಾಂಗ್ರೆಸ್ ಮತ್ತು BJP ನಡುವೆ ಜಿದ್ದಿನ ಸ್ಪರ್ಧೆ ಏರ್ಪಡಲಿದೆ. ಯಾಕಂದರೆ ಒಂದು ವೇಳೆ JDS ಏನಾದರೂ ಸ್ಪರ್ಧೆ ಮಾಡಿದರೆ ಅಲ್ಲಿ ಮತಗಳು ಒಡೆಯಬಹುದಿತ್ತು ಮತ್ತು ತ್ರಿಕೋನ ಸ್ಪರ್ಧೆ ಏರ್ಪಡುವಂಥ ಸಾಧ್ಯತೆ ಕೂಡ ಇತ್ತು. ಆದರೆ ಇದೀಗ BJP ಮತ್ತು ಕಾಂಗ್ರೆಸ್ನ ನಡುವೆ ಒಂದು ದೊಡ್ಡದಾದಂಥ ಸಮರ ಏರ್ಪಡುವಂಥ ಸಾಧ್ಯತೆ ಕೂಡ ಇದೆ. ಮತ್ತು ಈಗ ನಮಗೆ ತಿಳಿದು ಬರುವಂಥ ಮಾಹಿತಿ ಪ್ರಕಾರ ಯಾರು ಗೆಲ್ತಾರೆ ಅನ್ನುವಂಥ ಒಂದು ಪ್ರತಿಷ್ಠಿತವಾದಂಥ ಈ ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದು ಕೂಡ ಇದೀಗ ಒಂದು ತರ್ಕಕ್ಕೆ ನಿಲುಕದಾಗಿದೆ. ಯಾರು ಬೇಕಾದರೂ ಗೆಲ್ಬೋದು. ಈ 4 ಅಭ್ಯರ್ಥಿಗಳು 2 ಅಭ್ಯರ್ಥಿಗಳು ಗೆಲ್ಲಬೇಕಾಗುತ್ತೆ. ಆ 2 ಅಭ್ಯರ್ಥಿಗಳು BJPನ ಗೆಲ್ತಾರೆ, ಕಾಂಗ್ರೆಸ್ನ ಗೆಲ್ತಾರೆ, ಅಥವಾ HY ಮೇಟಿಯ ಮಗನಂತ ಉಮೇಶ್ ಮೇಟಿ ಗೆಲ್ತಾರೆ, ವೀರಣ್ಣ ಚರಂತಿಮಠ ಗೆಲ್ತಾರೆ, ಅಥವಾ ಶ್ಯಾಮನೂರು ಮೊಮ್ಮಗನಂತ ಮಲ್ಲಿಕಾರ್ಜುನ್ ಅವರು ಅಂದರೆ ಸಮರ್ಥ್ ಮಲ್ಲಿಕಾರ್ಜುನ್ ಗೆಲ್ತಾರೆ, ಅಥವಾ ಶ್ರೀನಿವಾಸ್ ಹರಿದಾಸಪ್ಪ ಅವ್ರು ಗೆಲ್ತಾರೆ. ಎಲ್ಲವೂ ಕೂಡ ಕುತೂಹಲದಿಂದ ಕೂಡಿದೆ. ಮತ್ತು ಇದೊಂದು ಈ ಉಪಚುನಾವಣೆ ಆದರೂ ಕೂಡ ಇದೊಂದು ದೊಡ್ಡ ಪ್ರತಿಷ್ಠಿತವಾದಂಥ ಒಂದು ಚುನಾವಣೆ ಅಂತ ಹೇಳ್ಬೋದು. ಇನ್ನು ಈ ಚುನಾವಣೆಯ ಟಿಕೆಟ್ನ ಗೊಂದಲ ಹೇಗೆ ಬಗೆಹರಿತ್ತು ಎನ್ನುವುದನ್ನು ನೋಡ್ತಾ ಹೋದರೆ DK ಶಿವಕುಮಾರ್ ಅವರ ಒತ್ತಡ ಒಂದೇ ಇತ್ತು, ನೀವು ಬಾಗಲಕೋಟೆಯಲ್ಲಿ ಯಾರಿಗೆ ಬೇಕಾದರೂ ಟಿಕೆಟ್ ಕೊಡಿ, ಅದು ನನಗೆ ಸಂಬಂಧ ಇಲ್ಲ. ಆದರೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರದಿಂದ ಮಲ್ಲಿಕಾರ್ಜುನ್ ಅವರ ಮಗನಾದ ಅಂದರೆ ಶ್ಯಾಮನೂರು ಮೊಮ್ಮಗನಾದಂಥ ಸಮರ್ಥ್ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಡಲೇಬೇಕೆನ್ನುವಂಥ ದುಂಬಾಲನ್ನು ಹೈಕಮಾಂಡ್ ಮುಂದಿಟ್ಟಿದ್ರು. ಸಿದ್ದರಾಮಯ್ಯನವರು ಕೂಡ ಅದನ್ನು ಹೇಳಿದರು, ಯಾರು ಹೇಳಲಿ ಬಿಡಲಿ, ನಾನು ಶ್ಯಾಮನೂರು ಮೊಮ್ಮಗನಾದಂಥ ಸಮರ್ಥ್ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಡಿಸ್ತೇನೆ. ಈ ಮುಖಾಂತರ ಜಮೀರ್ ಅಹಮದ್ಗೆ ಮರ್ಮಾಘಾತವನ್ನು ಮಾಡಿದ್ದಾರೆ, ದೊಡ್ಡ ಹೊಡೆತವನ್ನು ಕೊಟ್ಟಿದ್ದಾರೆ. ನಿನ್ನೆ ಆದಂಥ ಮೀಟಿಂಗ್ನಲ್ಲೂ ಕೂಡ ಜಮೀರ್ ಅಹಮದ್ ಅವರು ಮತ್ತು ಸುರ್ಜೇವಾಲಾ ಅವರ ನಡುವಿನ ಮಾತಿನ ಚಕಮಕಿ ಇತ್ತಲ್ಲ. ಅಂದರೆ ಜಮೀರ್ ಅಹಮದ್ ಅವರು ಹೇಳ್ತಾ ಇದ್ರು, ಇಲ್ಲ ಶ್ಯಾಮನೂರವರು ಕೊನೆಯ ಹಂತದಲ್ಲಿ ಹೇಳ್ತಾ ಇದ್ರು, ನನ್ನ ಕೊನೆಯ ಚುನಾವಣೆ ಮತ್ತು ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರಿಗೆ ನಾನು ಟಿಕೆಟನ್ನು ಬಿಟ್ಟುಕೊಡ್ತೇನೆ ಅಂತ ಮಾತನ್ನು ಸ್ವತಃ ನನಗೆ ಹೇಳಿದ್ರು ಅನ್ನುವಂಥ ಮಾತನ್ನು ಬಹಿರಂಗವಾಗಿ ಹೇಳಿ ಶ್ಯಾಮನೂರು ಕುಟುಂಬಕ್ಕೆ ಸೆಡ್ಡು ಹೊಡೆಯುವಂಥ ಪ್ರಯತ್ನ ಮಾಡಿ ಆ ಶ್ಯಾಮನೂರು ಕೋಟೆಗೆ ಅಲ್ಪಸಂಖ್ಯಾತರನ್ನು ತಂದಿಡುವಂಥ ಕೆಲಸವನ್ನು ಮಾಡಿದರು. ಆದರೆ ಅದಕ್ಕೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದಂಥ ಮಲ್ಲಣ್ಣ ಅಂದರೆ ಮಲ್ಲಿಕಾರ್ಜುನ್ ಅವರು, ಯಾರಿವನು ನಮ್ಮ ಕ್ಷೇತ್ರದ ಬಗ್ಗೆ ಮಾತನಾಡಲಿಕ್ಕೆ ಅನ್ನುವಂಥ ಮಾತನ್ನು ತಮ್ಮ ಕ್ಯಾಬಿನೆಟ್ನ ಸಹೋದ್ಯೋಗಿಗೆ ತಿರುಗೇಟನ್ನು ನೀಡಿದರು. ಜೊತೆಗೆ DK ಶಿವಕುಮಾರ್ ಅವರು ಹೇಳಿದರು, ಇಲ್ಲ ಏನಾದರೂ ನಮಗೆ ಟಿಕೆಟ್ ಕೊಡಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಮುಖ್ಯಮಂತ್ರಿ ಆಗುವಂಥ ಒಂದು ಸುಲಭ ದಾರಿ ಇದೆಯಲ್ಲ, ಅದು ಕೂಡ ಕಷ್ಟ ಆಗ್ಬೋದು ಎನ್ನುವಂಥ ಒಂದು ಎಚ್ಚರಿಕೆಯನ್ನು ನೀಡಿದ್ರು ಎನ್ನುವಂಥ ಮಾತನ್ನು ಹೇಳಿದರು. ಆ ಮುಖಾಂತರವಾಗಿ DK ಶಿವಕುಮಾರ್ ಅವರ ಪರವಾನಗಿಯನ್ನು ಪಡೆದುಕೊಂಡು ಶನಿವಾರ ಅಂದರೆ ಕಳೆದ ಶುಕ್ರವಾರದಂದೇ ಅವರು ವಿತೌಟ್ B ಫಾರ್ಮ್ ನಾಮಪತ್ರವನ್ನು ಕೂಡ ಸಲ್ಲಿಸಿದರು. ಆವಾಗ ಒಂದು ಅರ್ಥ ಆಗಿತ್ತು, ಇಲ್ಲ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ಖಚಿತ ಮಾಹಿತಿ ಪ್ರತಿಯೊಬ್ಬರು ಹೇಳ್ಕೊಂಡಿದ್ರು. ಯಾಕಂದರೆ ಸಮರ್ಥ್ ಮಲ್ಲಿಕಾರ್ಜುನ್ ಅವರು ಒಬ್ಬನೇ ಆಗಿದ್ದರೆ, ಅವರಿಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂದರೆ ಅವರನ್ನು ಮನವೊಲಿಸುವಂಥ ಸಾಧ್ಯತೆ ಕೂಡ ಇತ್ತು. ಆದರೆ ಅವರ ತಂದೆ ಇದೀಗ ಸಚಿವರಾಗಿದ್ದಾರೆ, ಅವರ ತಾಯಿ ದಾವಣಗೆರೆ ಕ್ಷೇತ್ರದಿಂದ ಗೆದ್ದು MP ಆಗಿದೆ. ಹೀಗಾಗಿ ಅವರಿಗೊಂದು ದೊಡ್ಡದಂಥ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ. ಮತ್ತು 16 ವರ್ಷಗಳಿಂದ 4-5 ದಶಕಗಳಿಂದ ಈ ದಾವಣಗೆರೆ ಕ್ಷೇತ್ರವನ್ನು ಕಟ್ಟಿದಂಥವರು, ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿದಂಥವ್ರು ಅಂದರೆ ಅದು ಲಿಂಗಾಯತ ಮುಖಂಡರಾಗಿರುವಂಥ ಶ್ಯಾಮನೂರು ಶಿವಶಂಕರಪ್ಪನವರು. ಹಾಗಾಗಿ ಅವರ ನಿಧನದ ನಂತರ ಅನುಕಂಪ ಇಲ್ಲದೇ ಇರ್ಬೋದು, ಯಾಕಂದರೆ ವಯಸ್ಸಾಗಿತ್ತು. ಆದರೆ ಅನುಕಂಪ ಇಲ್ಲದಿದ್ದರೂ ಕೂಡ ಅವರಿಗೆ ಟಿಕೆಟ್ ಕೊಡುವ ಮುಖಾಂತರ ಇದೀಗ BJP ಗೆದ್ದೇ ಬೀಗ್ತೇನೆ ಅನ್ನುವಂಥ ಹುಮ್ಮಸ್ಸಿನಿಂದ BJPಗೆ ದೊಡ್ಡ ಶಾಕನ್ನು ಕೊಡ್ತು ಒಂದು ಕಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ. ಆದರೆ ಇಲ್ಲಿ ಒಂದು ಗಮನಿಸಬೇಕಂತ ವಿಷಯ ಅಂದರೆ, ಈ 2023ರಲ್ಲಿ ಸಿದ್ದರಾಮಯ್ಯ ಮತ್ತು DK ಅವರ ನೇತೃತ್ವದಲ್ಲಿ ಬರೋಬ್ಬರಿ 135+1 ಸೀಟನ್ನು ಗೆದ್ದಾಗ ತನಗೆ ಮುಖ್ಯಮಂತ್ರಿ ಬೇಕು ಅನ್ನೋ ಹಠವನ್ನು ಇದ್ದಿಬ್ಬರು ಇಟ್ಕೊಂಡಿರಲ್ಲ, ಅಥವಾ ಈ 2.5 ವರ್ಷ ಒಪ್ಪಂದ ಆಗಿತ್ತಲ್ಲ, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಒಂದು ಒಪ್ಪಂದ ಆದಂಥ ಸಾಧ್ಯತೆ ಇದೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ, ನೀವು ಬಾಗಲಕೋಟೆ ಕ್ಷೇತ್ರವನ್ನು ನಿಮ್ಗೆ ಬಿಟ್ಕೊಡ್ತೇನೆ, ದಾವಣಗೆರೆ ಕ್ಷೇತ್ರವನ್ನು ನಮಗೆ ಬಿಟ್ಕೊಡ್ಬೇಕೆನ್ನುವಂಥ ಒಂದು ದುಂಬಾಲನ್ನು DK ಶಿವಕುಮಾರ್ ಅವರು ಹಾಕಿದಂಥ ಸಾಧ್ಯತೆ ಇದೆ. ಹೀಗಾಗಿ
ಒಂದು ಕಡೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಮಗನ ಅಂತ ಸಮರ್ಥ ಅವರಿಗೆ ಕೊಟ್ಟ ನಂತರ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಅಂತ ಆಕ್ರೋಶ ವ್ಯಕ್ತವಾಗಿತ್ತು. ಯಾಕೆ ಈ ಕಾಂಗ್ರೆಸ್ನವ್ರಿಗೆ ಕುಟುಂಬ ರಾಜಕಾರಣ ಬಿಟ್ಟು ಏನೂ ಇಲ್ವಾ? ಆ ಕಡೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ನೆಹರು, ಇಂದಿರಾ ಗಾಂಧಿ, ಹೀಗೆ ಅದೊಂದು ಕುಟುಂಬ ಆಯಿತು. ಇದೀಗ ರಾಜ್ಯದಲ್ಲೂ ಕೂಡ 10 ಕುಟುಂಬಗಳು ಕಾಂಗ್ರೆಸ್ನಿಂದ ತಲೆ ಎತ್ತಿದೆ. ಒಂದು ಕಡೆ ಜಾರಕಿಹೊಳಿ, ಒಂದು ಕಡೆ ರಾಮಲಿಂಗಾರೆಡ್ಡಿ, ಒಂದು ಕಡೆ ಮಹಾದೇವಪ್ಪ, ಮತ್ತೊಂದು ಕಡೆ ಮೇಟಿ ಕುಟುಂಬ, ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕುಟುಂಬ, ಮತ್ತೊಂದು ಕಡೆ ಅಜಯ್ ಸಿಂಗ್ ಅಥವಾ ಧರ್ಮ್ ಸಿಂಗ್ ಅವ್ರ ಕುಟುಂಬ, ಮತ್ತೊಂದು ಕಡೆ ಹೀಗೆ ಸಿದ್ದರಾಮಯ್ಯವ್ರ ಕುಟುಂಬ, ಮತ್ತೊಂದು ಕಡೆ ಹೋದೆಲ್ಲ ಕುಟುಂಬ ರಾಜಕಾರಣ ಮಾಡ್ತಿರುವಾಗ ಮತ್ತೆ ತನ್ನ 3ನೇ ತಲೆಮಾರಿಗೂ ಟಿಕೆಟನ್ನು ಕೊಟ್ಟು ಕಾಂಗ್ರೆಸ್ ಯಾವ ದಾರಿಯಲ್ಲಿ ಹೋಗ್ತಾ ಇದೆ, ಇದು ಪ್ರಜಾಪ್ರಭುತ್ವ ಅಥವಾ ರಾಜಪ್ರಭುತ್ವ ಎನ್ನುವಂಥ ಒಂದು ಆಕ್ರೋಶ ವ್ಯಕ್ತವಾಗಿತ್ತು. ಆದರೆ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡ ಡಿ ಕೆ ಶಿವಕುಮಾರ್ ಅವರು ಎಸ್ ಮಲ್ಲಿಕಾರ್ಜುನ್ ಅವರ ಮಗ ಅಥವಾ ಶಾಮನೂರ್ ಅವರ ಮೊಮ್ಮಗನ ಅಂತ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಡಿಸುವ ಮುಖಾಂತರ ಒಂದು ಕಡೆ ಗೆದ್ದು ಬೀಗ್ತೇನೆ ಅನ್ನುವಂಥ ಒಂದು ಖುಷಿಯಲ್ಲಿದ್ದಂಥ ಬಿ ಜೆ ಪಿಗೆ ದೊಡ್ಡ ಹೊಡೆತ ಕೊಟ್ಟಂತಾಗಿದೆ. ಮತ್ತು ಒಂದು ಕಡೆ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರು ನೋಟವನ್ನು ಹಾಕಿದರೆ ಅಲ್ಪಸಂಖ್ಯಾತರನ್ನ ಮನವೊಲಿಸಲಿಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಟ್ಟಿಲ್ಲ ಅಂದರೆ ಅದು ಬಿ ಜೆ ಪಿಗೆ ಲಾಭವಾಗುವಂಥ ಸಾಧ್ಯತೆ ಕೂಡ ಇದೆ. ಒಂದು ಮಟ್ಟಿಗೆ ಇದೀಗ ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಒಂದು ಜಿದ್ದಿನಿಂದ ಸ್ಪರ್ಧೆ ಕೂಡಲೇ ಅಂದರೆ ಮುಂದುವರಿಯಲಿದೆ ಅನ್ನೋದು ಕೂಡ ನಮಗೆ ಕಂಡು ಬರ್ತಾ. ಇನ್ನು ಬಾಗಲಕೋಟೆ ವಿಷಯಕ್ಕೆ ಹೋದಾಗ ಬಾಗಲಕೋಟೆಯಲ್ಲಿ ಬಿ ಜೆ ಪಿ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಕೊನೆಯ ಬಾರಿ ಸೋತಂಥ ವೀರಣ್ಣ ಚರಂತಿಮಠ, ಕೇವಲ 5,000 ಮತಗಳಿಂದ ಸೋತಂಥ ವೀರಣ್ಣ ಚರಂತಿಮಠ ಅವರಿಗೆ ಏಕಾಏಕಿ ಟಿಕೆಟ್ ಕೊಟ್ಟು ತಮ್ಮ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತು. ಜೊತೆಗೆ ಕಾಂಗ್ರೆಸ್ನಲ್ಲಿ ಏನಾಗಿತ್ತು ಅಂದರೆ ಅಲ್ಲಿ HY ಮೇಟಿಯವರ ಒಂದು ನಿಧನದ ನಂತರ ಅವರ ಮಕ್ಕಳಂತ 4 ಜನ ಕೂಡ, ಅದರಲ್ಲಿ ಮಲ್ಲಿಕಾರ್ಜುನ್ ಮೇಟಿ ಇರ್ಬೋದು, ಉಮೇಶ್ ಮೇಟಿ ಇರ್ಬೋದು, ಮಹಾದೇವಿ ಮೇಟಿ ಇರ್ಬೋದು, ರೆಬಲ್ ಆಗಿದ್ದಾರೆ ಇನ್ನೂ ತನಕ. ಮತ್ತು ಬಾಯಕ್ಕ ಮೇಟಿ ಅನ್ನುವಂಥ 4 ಮಕ್ಕಳ ನಡುವೆ ತೀವ್ರ ಪೈಪೋಟಿ ಇತ್ತು. ಮತ್ತು ತನಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ಗೊಂದಲದ ನಡುವೆ ಇದೀಗ ಸಿದ್ದರಾಮಯ್ಯನವರು ಆ ಕುಟುಂಬದ ಜೊತೆ ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮತ್ತು ಅವರೆಲ್ಲರೂ ಕೂಡ ಒಟ್ಟಾಗಿ HY ಮೇಟಿಯವರ ಕಿರಿಯ ಪುತ್ರ ಅಂತ ಉಮೇಶ್ ಮೇಟಿಯವರಿಗೆ ಗೆಲ್ಲಿಸ್ಕೊಂಡು ಬರ್ತೇವೆ ಅನ್ನುವಂಥ ಆತ್ಮವಿಶ್ವಾಸದ ಮಾತನ್ನು ಆಡಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಆದರೆ ಅದು ಗ್ರೌಂಡ್ ಲೆವೆಲಲ್ಲಿ ಯಾವ ಲೆವೆಲಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕು. ಒಂದು ಕಡೆ HY ಮೇಟಿಯ ಪುತ್ರ ಉಮೇಶ್ ಮೇಟಿ ತಾನು ಗೆದ್ದು ಬೀಗುವಂಥ ವಿಶ್ವಾಸದಲ್ಲಿದ್ದರೆ, ಮತ್ತೊಂದು ಕಡೆ ಸಂಭಾವಿತನಂತಿರುವಂಥ ಅಥವಾ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿರುವಂಥ ಮತ್ತು 4-5 ಬಾರಿ ಗೆದ್ದಿರುವಂಥ ವೀರಣ್ಣ ಚರಂತಿಮಠ ಕೂಡ ತಾನು ಗೆಲ್ತಾನೆ ಅಂತ ಆತ್ಮವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಮೇಲ್ನೋಟಕ್ಕೆ ದಾವಣಗೆರೆಯಲ್ಲಿ ವೀರಣ್ಣ ಚರಂತಿಮಠ ಮತ್ತು ಉಮೇಶ್ ಮೇಟಿ ಅವರ ನಡುವೆ ಜಿದ್ದರ ನೇರ ಸ್ಪರ್ಧೆ ಇದೆ. ಜೊತೆಗೆ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ಮತ್ತು ಯುವ ಮುಖಂಡರಾಗಿರುವಂಥ ಬಿ ಜೆ ಪಿಯಿಂದ ಟಿಕೆಟ್ ಪಡ್ಕೊಂಡಂಥ ಶ್ರೀನಿವಾಸ್ ಅವ್ರ ನಡುವೆ ಜಿದ್ದನ್ನ ಫೈಟ್ ಇದೆ. ಇಲ್ಲಿ ಈ ಕ್ಷಣಕ್ಕೆ ಯಾರು ಗೆಲ್ತಾರೆ ಅನ್ನುವಂಥ ಮಾತು ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪೈಪೋಟಿ ಮತ್ತು ಟಿಕೆಟ್ನಲ್ಲಿನ ಒಂದು ಸ್ಪರ್ಧೆ ಅಂತ ಹೇಳ್ಬೋದು. ಇನ್ನು ಮೇಲ್ನೋಟಕ್ಕೆ ನೋಡ್ತಾ ಹೋದರೆ ಇದು ವಿಜಯೇಂದ್ರ ಅವರಿಗೆ ಮಾಡು ಇಲ್ಲವೇ ಮಡಿ ಎನ್ನುವಂಥ ಒಂದು ಸ್ಪರ್ಧೆ. ಯಾಕಂದರೆ 2ರಲ್ಲಿ ಒಂದಾದರೂ ಗೆಲ್ಲಿಸ್ಕೊಂಡ್ರೆ ಅದು ಬಿ ಜೆ ಪಿಗೆ ಲಾಭ ಆಗುತ್ತೆ. ಯಾಕಂದರೆ ಇದು 2 ಕೂಡ ಕಾಂಗ್ರೆಸ್ನ ಒಂದು ಕ್ಷೇತ್ರವಾಗಿತ್ತು, ಕಾಂಗ್ರೆಸ್ ಗೆದ್ದಂಥ ಕ್ಷೇತ್ರವಾಗಿತ್ತು. ಇಲ್ಲಿ ಒಂದು ಗೆದ್ದರೂ ಕೂಡ ಅದು ಬಿ ಜೆ ಪಿ ಲಾಭ ಆಗುತ್ತೆ. ಒಂದು ವೇಳೆ ಒಂದು ಗೆದ್ದಿಲ್ಲ ಅಂದರೆ ಅದು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಒಂದು ಕುತ್ತು ಬರುವಂಥ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಕಾಂಗ್ರೆಸ್ಗೆ ಬರೋದಾದರೆ 2ರಲ್ಲಿ 2 ಗೆಲ್ಲುವಂಥ ಸಾಧ್ಯತೆ ಕೂಡ ಇದೆ. ಆದರೆ 2ರಲ್ಲಿ 1 ಗೆದ್ದರೂ ಗೆಲ್ಲೇಬೇಕಾಗುತ್ತೆ. ಇಲ್ಲಾಂದರೆ ಅದು ಆಡಳಿತ ವಿರೋಧಿಯಾಗಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಸಿದ್ದರಾಮಯ್ಯನವರ ಆಡಳಿತಕ್ಕೆ ಕಪ್ಪು ಚುಕ್ಕಿ ಆಗ್ಬೋದು, ಅಥವಾ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಒಂದು ಈ ಕಚ್ಚಾಟ ಇದೆ, CM ಪಟ್ಟದ ಕಚ್ಚಾಟದ ಹಿನ್ನಡೆಯಾಗಿ ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆಬಿಸಿಯಾಗಿ ಮುಂದಿನ ನಿರ್ಧಾರ ಏನು ತೆಗೆದುಕೊಳ್ತೇನೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಆದರೆ 2 ಕ್ಷೇತ್ರವನ್ನು ಗೆದ್ದರೆ ಅದು ಸಿದ್ದರಾಮಯ್ಯನವರು ಲಾಭ ಆಗುತ್ತೆ, 1 ಕ್ಷೇತ್ರವನ್ನು ಗೆದ್ದರೆ ಅದು ಡಿ ಕೆ ಶಿವಕುಮಾರ್ ಅವರು ಲಾಭ ಆಗುತ್ತೆ. ಯಾಕಂದರೆ ತನ್ನ 2 ಕ್ಷೇತ್ರಗಳಲ್ಲಿ 2ನ್ನು ಗೆದ್ದಂಥ ಆಡಳಿತ ವಿರೋಧಿ ಇಲ್ಲ ಮತ್ತು ಸಿದ್ದರಾಮಯ್ಯನವರಿಗೆ ನೋಡಿ ಮತ ಹಾಕಿದ್ದಾರೆ ಅನ್ನುವಂಥ ಒಂದು ಮುನ್ನಡೆ ಸಿಕ್ಕಿ ಅದು ಸಿದ್ದರಾಮಯ್ಯನವರ ಬದಲಾವಣೆ ಆಗದೇ ಇರಬಹುದು ಎನ್ನುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಂದು ವೇಳೆ 2ನ್ನು ಗೆದ್ದರೆ ಅದು ಡಿ ಕೆ ಶಿ ದೊಡ್ಡ ಹೊರತ ಆಗುತ್ತೆ. ಹಾಗಾಗಿ ಡಿ ಕೆ ಶಿ 1ನ್ನು ಗೆಲ್ಲಿಸುವಂಥ ಸಾಧ್ಯತೆ, 1 ಗೆಲ್ಲಲಿಕ್ಕೆ ಡಿ ಕೆ ಶಿ ಪ್ರಯತ್ನ ಪಡ್ಬೋದು, 1 ಸೋಲಿಗೆ ಕೂಡ ಪ್ರಯತ್ನವನ್ನು ಪಡಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.